ವೀಕ್ಷಕ ನಮಸ್ಕಾರ. ಈ ದಿನ ಬನ್ನೂರು ಬಸ್ ಸ್ಟ್ಯಾಂಡಲ್ಲಿ ಒಂದು ಸುದ್ದಿ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಎಷ್ಟು ಮಕ್ಕಳಿದ್ದಾರೆ ನೋಡಿ. ಇಲ್ಲಿ ನಾನು ಅತಿ ಹೆಚ್ಚು ಸುದ್ದಿಗಳನ್ನ ಮಾಡ್ತಾನೆ ಇರ್ತೀನಿ ಈ ವಿಚಾರವಾಗಿ. ನೋಡಿ, ಕಾಲೇಜ್ ಬಿಟ್ಟಿದೆ ಅವ್ರಿಗೆ, 3:15 ಕಾಲೇಜ್ ಬಿಟ್ಟಿದೆ, ಈಗ 4:15. ಇನ್ನೂ ಮಕ್ಕಳು ಇಲ್ಲೇ ಇದ್ದಾರೆ, ಮತ್ತು ಬಸ್ ಕೂಡ ಇಲ್ಲ ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಟೈಮಿಂಗ್ಸ್ ಪ್ರಕಾರ ಬಸ್ ಸಿಗೋಲ್ಲ, ಮತ್ತು ಸಿಕ್ಕಾಬಿಟ್ರೆ ರಶ್ಶು. ಅಲ್ಲಿ ಡಿಪೋದಲ್ಲಿ ಹೇಳ್ತಾರೆ ಡಿ ಡಿ ಅವರು ಕಾಲು ಗಂಟೆಗೆ ಬಸ್ ಇದೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಕಾಲು ಗಂಟೆಗೆ ಎಲ್ಲಿ ಬಸ್ ಇದೆ ತಾವು ನೋಡ್ತಾ ಇದ್ದೀರಾ. ಒಂದಷ್ಟು ಮಕ್ಕಳು ಕೂಡ ಮಾತಾಡಿದ್ರು. ಇಲ್ಲಿ ಸಮಸ್ಯೆ ಆಗಿರೋದು, ಬನ್ನೂರು ಡಿಪೋನಲ್ಲಿ ಸಮಸ್ಯೆ ಆಗಿರೋದು ಯಾವ ಬಸ್ಸು ಎಷ್ಟು ಗಂಟೆ ಹೋಗುತ್ತೆ ಅಂತ ಇಲ್ಲದೇ ಇರೋಂಥ ಒಂದು ವಿಶೇಷ ಏನು ಅಂದರೆ, ಇಲ್ಲಿ ಒಂದು ಬೋರ್ಡ್ ಹಾಕಬೇಕು. ಏನಂತ ಬೋರ್ಡ್ ಹಾಕಬೇಕು ಅಂತ ಅವನು ಗೊತ್ತಿದೆ, ಮತ್ತು ಅಥವಾ ಬೋರ್ಡ್ ಹಾಕ್ದಂತ ತಕ್ಕಂಗೆ ಬಸ್ಗಳು ಕೂಡ ಬರಬೇಕು. ನೋಡಿ ಎಷ್ಟು ಜನ ಮಕ್ಕಳು 3:15 ಬಿಟ್ಟರೆ ಕಾಲೇಜು, 4:15 ಆದರೂ ಕೂಡ ಅವ್ರ ಮನೆಗೆ ತಲುಪಕ್ಕಾಗಿಲ್ಲ. ಮತ್ತು ಸಿಕ್ಕಾಬಿಟ್ಟೆ ರಶ್ ಇರುತ್ತೆ. ನಾನು ಪ್ರತಿ ಸಾರಿ ಹೇಳ್ತೀನಿ ಇಲ್ಲಿಗೆ ಒಂದು ಡಿಪೋ ಅಂತ ಮಾಡಿದ್ರೆ ಮೈಸೂರು ಟು ಬೆಂಗಳೂರು, ಮೈಸೂರು ಟು ಬನ್ನೂರು, ಈ ರೀತಿ ಒಂದು ಡಿವಿಷನ್ ಲೆಕ್ಕದಲ್ಲಿ ಮಾಡಿದಾಗ ಎಷ್ಟು ಅನ್ಕೊಂಡು ನೋಡಿ. ಈ ಮಕ್ಕಳು ಮಳೆ ಬರ್ತಾ ಇದ್ದಾಗ ಇವರು ಎಷ್ಟು ಗಂಟೆಗೆ ಹೋಗಿ ತಲುಪ್ತಾರೆ ಅರ್ಥ ಮಾಡ್ಕೊಳ್ಳಿ. ಅವರು ಕಾಲೇಜ್ ಮಕ್ಕಳು ಊಟ ಮಾಡಿರಲ್ಲ, ಮತ್ತು ಅವ್ರು ಪ್ರೈವೇಟ್ಗೆ ಹೋಗಿ ಕೂಡ ಅವ್ರ ಹತ್ರ ದುಡ್ಡು ಕೂಡ ಇರೋಲ್ಲ. ನಿಜವಾಗ್ಲೂ ಎಷ್ಟು ಶೇಮ್ ಆಗೋಂಥ ವಿಚಾರ ಅಂದರೆ ಇವತ್ತು ಈ ಪರಿಸ್ಥಿತಿ ಜನಗಳಿಗೆ ಐತೆ ಅಂದರೆ ಜನಪ್ರತಿನಿಧಿಗಳು ಕೂಡ ಅದನ್ನು ಗೆಲ್ಲಿಸ್ತಾರಲ್ಲ ಪುಣ್ಯಾತ್ಮರು, ಸತ್ಪ್ರಜೆಗಳು, ಅವ್ರ ಬಗ್ಗೆನೂ ಕೂಡ ಒಂದು ಸ್ವಲ್ಪ ಅರ್ಥ ಮಾಡ್ಕೊಬೇಕು. ಇವತ್ತು ನೋಡಿ ಇಷ್ಟು ಮಕ್ಕಳುಗಳು ದಿನನಿತ್ಯ ಇದೇ ಕತೆ. ಏನು ಇಲ್ಲಿ ನೋಡ್ತಾ ಇದ್ರು, ದಿನನಿತ್ಯ ಇದೇ ಕತೆ. ಬಸ್ಗಳು ಯಾವ ಟೈಮಿಂಗ್ಸು, ಯಾರಿಗೆ ಏನು ಎಲ್ಲೋಗುತ್ತೆ, ಏನು ಕೂಡ ಗೊತ್ತಿರಲ್ಲ ಆ ಮಟ್ಟಿಗೆ. ಇಲ್ಲಿ ನೋಡಿ ಎಲ್ಲೂ ಬೋರ್ಡ್ ಇಲ್ಲ. ಇಲ್ಲಿ ಕಳೆದ ಸಾರಿ ಕೂಡ ಒಂದು ಬೋರ್ಡ್ ಹಾಕಿದ್ರು, ಯಾವ ಬಸ್ ಎಷ್ಟು ಗಂಟೆ ಬರುತ್ತೆ ಅಂತ ನೋಡಿ. ಅಲ್ಲೊಂದು ಒಂದೇ ಒಂದು ಹಾಕಿದ್ದಾರೆ ಮೇಲಲ್ಲಿ. ಆ ಬಸ್ಸು ಆ ಟೈಮ್ ಕರೆಕ್ಟಾಗಿ ಬರುತ್ತೆ ಅನ್ನೋದು ಮಾತ್ರ ನಿಜವಾಗ್ಲೂ ಡೌಟು. ಆ ಥರ ಇದ್ದಿಲ್ಲ ಅಂದರೆ ಯಾಕೆ ಇಷ್ಟೊಂದು ಜನ ಮಕ್ಕಳು ಇಲ್ಲಿ ಇರಬೇಕಾಯ್ತು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು, ಜನಪ್ರತಿನಿಧಿಗಳ ಜೊತೆ ಓಡೋರು ನೀವು ಕೂಡ ಅರ್ಥ ಮಾಡ್ಕೊಬೇಕು. ನಿಮ್ಮನೆ ಮಕ್ಕಳು ಕೂಡ ಇಲ್ಲಿ ಇದ್ದಾರೆ ಅಂತ ಅರ್ಥ ಮಾಡ್ಕೊಬೇಕು. ಜೊತೆಗೆ ಯಾವುದೇ ರೀತಿಯಾದಂತಹ ಒಂದು ಬಸ್ ಕನ್ವಿನ್ಸು, ಇದು ಬನ್ನೂರು ಟೌನು, ಶ್ರೀರಂಗಪಟ್ಟಣ, ಮಳವಳ್ಳಿ, ಮೈಸೂರು, ಇದೊಂದು ಜಂಕ್ಷನ್ ಇದ್ದಂಗೆ ಆಯಿತಾ. ಎಲ್ಲಿ ಬರ್ತಾ ಇದೆ ಬಸ್ಸು ಆಯಿತಾ. ತಾವು ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ನಿಮ್ಮನೆ ಮಕ್ಕಳು ಇಲ್ಲಿ ಇದೇ ಥರ ಸಮಸ್ಯೆ ಪಟ್ಟರೆ KSRT ಡಿಪಾರ್ಟ್ಮೆಂಟಲ್ಲಿ ಇರೋವಂಥವ್ರು ತಾವೇನು ಮಾಡ್ತೀರಾ ನೋಡಿ. ಎಷ್ಟು ಜನ ಮಕ್ಕಳಿದ್ದಾರೆ ಇಲ್ಲಿ ಆಯಿತಾ. ಆಲ್ರೆಡಿ ಇನ್ನೊಂದು ಇಲ್ಲಿ ಅರ್ಧ ಜನ ಖಾಲಿ ಆಗಿದ್ದಾರೆ. ನೆಕ್ಸ್ಟು ಇಲ್ಲಿರುವಂಥ ಮಕ್ಕಳು ಈ ಬಸ್ಗೆ ಕಾಯ್ತಾ ಇರೋಂಥವ್ರು ಕೂಡ, ಮತ್ತು ಒಂದಷ್ಟು ಮಹಿಳೆಯರು ಕೂಡ ಇದ್ದಾರೆ. ಇವರೆಲ್ಲ ಯಾವಾಗ ಹೋಗಿ ತಲುಪ್ತಾರೆ ಅನ್ನೋದೇ ಕೂಡ ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ ನೋಡಿ. ಏನು ನೋಡಿ, ಯಾವುದನ್ನ ಬಸ್ ಬಂದರೆ ಅದು ಯಾವ ಬಸ್ಸು ಏನು ಅಂತ ಗೊತ್ತಾಗಿರಲ್ಲ ನೋಡಿ. ಇಲ್ಲಿ ನಾಯಿಗಳು ಕೂಡ ಮಲಗಿರುತ್ತೆ ನೋಡಿ. ಇಲ್ಲಿ ನಾಯಿಗಳು ಕೂಡ ಮಲಗಿರುತ್ತೆ. ಇನ್ ಕೇಸ್ ಏನನ್ನ ಹತಾಶಿರೋ ನಾಯಿ ಸತ್ತೋಗ್ಬಿಟ್ರೆ ಅದನ್ನು ನಾವು ನೋಡ್ತಾ ಇದ್ದು ನರಸೀಪುರ ಮತ್ತು ಮಂಡ್ಯ ಬಸ್ ಇದು ನೋಡಿ. ಎಷ್ಟು ರಶ್ ಇದೆ ಇದು ದಿನ ಇದೆಗಳು. ನಿಜವಾಗ್ಲೂ ಇವ್ರಿಗೆ ಏನನ್ನ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅರ್ಥ ಮಾಡ್ಕೋಬೇಕು. ನಿಮ್ಮನೆ ಮಕ್ಕಳು ಹಿಂಗೆ ಹೋಗಬೇಕು ಅಂದಾಗ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಅರ್ಥ ಮಾಡ್ಕೊಬೇಕು. ಹಾಕಿರೋ ರೂಟ್ ಬಸ್ಗಳು ಕರೆಕ್ಟಾಗಿ ಬಂದರೆ ಸಾಕು. ಅವ್ರಿಗೆ ಹೇಳೋದು ಮಾತ್ರ ರೂಟಲ್ಲಿ ಅಷ್ಟು ಬಸ್ ಇಷ್ಟು ಬಸ್ ನಿಮ್ಗೆ ತೋರಿಸ್ತೀನಿ ನೋಡಿ. ಅಲ್ಲಿ ಆ ಬೋರ್ಡ್ ಇದೆ ಮೇಲೆ, ಅಲ್ಲಿ ಎಷ್ಟು ಬಸ್ಸು ಯಾವಾಗ ಹೋಗುತ್ತೆ ಅಂತ ಕೂಡ ಒಂದು ರೂಟ್ ಬಸ್ ಕೂಡ ಹಾಕಿದರೆ ಆ ಟೈಮಿಂಗ್ ಪ್ರಕಾರ. ಈಗ ಉದಾಹರಣೆಗೆ ಈಗ 4:15 ಅಲ್ಲಿ ಈಗ ಬಂದಿರೋಂಥದ್ದು ಮಂಡ್ಯ ಟು ನರಸೀಪುರ 4:15 ಅಂತಂದರೆ ಅಲ್ಲಿ ನೋಡಿ ಅಲ್ಲಿ ಬೋರ್ಡಲ್ಲಿ ಹಾಕಿದರೆ ಆ ಬೋರ್ಡ್ ಪ್ರಕಾರ ಯಾವ ಬಸ್ಸು ಬರಲ್ಲ ಅಂತ ಕೂಡ ಮಕ್ಕಳು ಹೇಳೋವಂಥದ್ದು. ಹೆಚ್ಚು ಕಮ್ಮಿ ಇಲ್ಲಿ 1,000 ಜನ ಮಕ್ಕಳು ಇವತ್ತು ಇಲ್ಲಿಂದ ಓಡಾಡೋಂಥದ್ದು ಮಾಡ್ತಾರೆ. ಆದರೆ ತಾವು ಇಲ್ಲಿ ನೋಡ್ತಾ ಇದ್ದೀರಾ, ಏನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. KSRT ಡಿಪಾರ್ಟ್ಮೆಂಟ್ ಅಂತೂ ಫುಲ್ಗೆಟ್ ಹೋಗಿದೆ. ಮಕ್ಕಳು ತನ ಅವರು ಕೂಡ ಹೇಳೋಕ್ಕೆ ಭಾರಿ ಭಯ ಪಡ್ತಾರೆ. ಡಿ ಡಿ ಅವರು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಡಿ ಡಿ ಅವರು ಯಾವ ಟೈಮಿಂಗ್ಸ್ಗೆ ಏನು ಬಸ್ ಇದೆ ಅದನ್ನು ಕರೆಕ್ಟಾಗಿ ಮಂಡ್ಯದಿಂದ ನಿರ್ವಹಣೆ ಮಾಡಲಿಲ್ಲ ಅಂತಂದರೆ ಮುಂದೆ ಜನ ಭಾರಿನ ಅದಕ್ಕೆ ವಿಷಾದ ಎಕ್ಸ್ಪಡ್ತಾ ಇದ್ದಾರೆ ನೋಡಿ. ಏನಾರ ಇನ್ ಕೇಸ್ ಏನಾರ ಅವಘಡ ಆದರೆ ಮಕ್ಕಳು ಹಿಂಗೆ ಹೋದಾಗ ಏನು ಮಾಡ್ತಾರೆ.